ಲಂಕೇಶ್ವರನಿಗೆ ಧಾನ್ಯಮಾಲಿನಿ ಎಂಬ ಅವನ ಪತ್ನಿಯಲ್ಲಿ ಅತಿಕಾಯನೆಂಬ ಮಗನಿದ್ದನು. ರಾವಣನ ಅವ್ಯವಹಾರವನ್ನು ಅವನು ಮೆಚ್ಚದಿದ್ದರೂ ತಂದೆಗೆ ವಿರೋಧವಾಗಿ ಹೇಗೆ ಮಾತಾಡಲಿ ಎಂದು ಮರುಗುತ್ತಲೇ ಇದ್ದನು. ಕುಂಭಕರ್ಣನ ಮರಣದಿಂದ ಸಮಗ್ರ ಲಂಕೆಯೇ ಭಯಗೊಂಡಂತೆ ಎಲ್ಲರೂ ಹತಾಶರಾಗಿದ್ದರು. ಆ ಎಲ್ಲವನ್ನೂ ಅರಿತು ನೊಂದು ಹೋದ ಅತಿಕಾಯನು ತನ್ನ ತಂದೆಯನ್ನು ನೋಡಲು ಹೋದನು. ರಾವಣನು ತನ್ನ ಏಕಾಂತ ಮಂದಿರದಲ್ಲಿ ತಮ್ಮನನ್ನು ಕಳೆದುಕೊಂಡು ಸಹಿಸಲಾರದ ದುಃಖದಿಂದ ಸುರಿಯುವ ಕಣ್ಣೀರನ್ನು ಒರೆಸಿಕೊಳ್ಳಲು ಅವಕಾಶವಿಲ್ಲದೆ ಒಂದೇ ಸವನೆ ಮರುಗುತ್ತಿದ್ದನು. ದಾನವ ಸಮ್ರಾಟನಾದ ತನ್ನ ತಂದೆಯು ಒಬ್ಬನೇ ಕುಳಿತು ಹೀಗೆ ದುಃಖಿಸುವುದನ್ನು ಹಿಂದೆಂದೂ ಅತಿಕಾಯನು ಕಂಡಿರಲಿಲ್ಲ. ಅತಿಕಾಯನೆಂದೇನು, ಯಾರೂ ಕಂಡಿರಲಾರರು. ಕೈಲಾಸದ ಅಡಿಯಲ್ಲಿಯೇ ಸಿಕ್ಕಿ ಹೋಗಿದ್ದರೂ ಕಟ್ಟಾಳು ತಾನೆನಿಸಿದ ದಶಮುಖನು ವೀರೋಚಿತವಾಗಿಯೇ ಮೃಡನನ್ನು ಮೆಚ್ಚಿಸಿದ್ದನು. ಅಂತಹ ರಾವಣನು ಒಂದೇ ಸವನೆ ಮರುಗುತ್ತಿರುವುದನ್ನು ನೋಡಿ ಅತಿಕಾಯನಿಗೆ ವೇದನೆಯೇ ಉಂಟಾಯಿತು. ತಂದೆಯನ್ನು ಸಂತ ಬಿಡುವುದು ತನ್ನ ಕರ್ತವ್ಯವೆಂದು ಬಗೆದ ಆ ಮಗನು ದಶಮುಖನ ಸುರಿಯುವ ನಯನಾಂಬು ಕಣಗಳನ್ನು ತನ್ನ ಉತ್ತರೀಯದಿಂದಲೇ ತೊಡೆದು ಅವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ, ಅಪ್ಪ, ಹೀಗೂ ದುಃಖಿಸುವುದೇ ಎಂದು ಮಾತಾಡಿಸಿದನು. ರಾವಣನು ಮಗನನ್ನೊಮ್ಮೆ ಒಪ್ಪಿಕೊಂಡು, ಮಗನೇ, ಕುಂಭಕರ್ಣನನ್ನು ಕಳೆದುಕೊಂಡು ನಾನು ಹೀಗಾದೆನು ಎಂದು ಗದ್ಗದಿತನಾಗಿಯೇ ನುಡಿದನು. ಕ್ಷಣಕಾಲ ಇಬ್ಬರೂ ಮಾತನಾಡಲಿಲ್ಲ. ತಂದೆಯ ಇಂತಹ ಸ್ಥಿತಿಯನ್ನು ಕಂಡು ಅಯ್ಯೋ ಎಂದು ಮಗನಿಗೆ ವ್ಯಸನವಾದರೆ ನರವಾನರರಲ್ಲಿ ಸೋತು ಮರುಗುತ್ತಿರುವ ತನ್ನನ್ನು ಮಗನೇ ಮೈದಡುವಿ ಮಾತಾಡಿಸುವಂತಾಯಿತೆ ಎಂದು ತಂದೆಯು ಚಿಂತಿಸುತ್ತಿದ್ದನು. ಆದರೆ ಅತಿಕಾಯನಿಗೆ ಒಮ್ಮೆ ತಾನರಿತುದುದನ್ನು ತಂದೆಯಲ್ಲಿ ಭಿನ್ನಯಿಸಿಕೊಂಡು ಅವನನ್ನು ಧರ್ಮ ಮಾರ್ಗದಲ್ಲಿ ಪರಿವರ್ತಿಸುವಂತೆ ಪ್ರಯತ್ನಿಸಿದರೇನು ಎಂದು ಕಂಡಿತು. ತಂದೆಗೆ ಮಗನ ಹಿತೋಪದೇಶವೊಂದಲ್ಲದಿದ್ದರೂ ಅವನಿಗೂ ಹಿರಿಯರಾದ ಕೈಕಸೆ ಮಾಲ್ಯವಂತರು ಆಡಿದುದನ್ನು ತನ್ನ ನೆಲೆಯಲ್ಲಿ ಭಿನ್ನಯಿಸಿಕೊಂಡರೇನು ಎಂದು ಆಲೋಚಿಸಿ, ಅಪ್ಪ, ಮಗನದು ಅಪರಾಧವಾಗಬಹುದಾದರೆ ಮನ್ನಿಸಬೇಕು. ಮನಸ್ಸಿಗೆ ಕಂಡುದನ್ನು ಸನ್ನಿಧಿಯಲ್ಲಿ ಭಿನ್ನಯಿಸಿಕೊಳ್ಳಲೆಂತಲೇ ನನಗೊಂದು ಆಸೆ ಉಂಟಾಗಿದೆ. ಚಿಕ್ಕಪ್ಪನು ಮರಣಪಟ್ಟನೆಂದು ಹೀಗೆ ದುಃಖಿಸುವುದನ್ನು ಕಂಡರೆ ನನ್ನ ತೀರ್ಥರೂಪರಿಗೆ ಒಡಹುಟ್ಟಿದವರ ಮೇಲೆ ಎಷ್ಟೊಂದು ವಾತ್ಸಲ್ಯವಿದೆ ಎಂದು ನಮಗೆಲ್ಲ ಪೂರ್ಣವಾಗಿ ಅರ್ಥವಾಗುವುದು. ತಮ್ಮೆನ ಮೇಲೆ ಇಷ್ಟೂ ಸೋದರತೆಯ ಪ್ರೇಮವಿತ್ತೆಂದು ನನ್ನಂತಹವನಿಗೂ ಈಗ ಮಾತ್ರವೇ ಮನವರಿಕೆಯಾದುದು. ಜನಕ, ಕುಂಭಕರ್ಣನು ಸತ್ತು ಹೋದನೆಂದು ಅತಿಯಾಗಿ ಮರುಗುತ್ತಿರುವ ನೀವು ವಿಭೀಷಣನು ಹೊರಟೇ ಹೋದಾಗ ನಿಜವಾಗಿಯೂ ಅತ್ತಿರಲೇಬೇಕು. ನಾವಾರೂ ಅದನ್ನು ಗಮನಿಸಲಿಲ್ಲ ಮಾತ್ರ. 2 ಜನ ತಮ್ಮಂದಿರಿದ್ದರೂ ಈಗ ನೀವೊಬ್ಬರೇ ಆಗಿರುವಿರಿ. ಅದಕ್ಕಾಗಿಯೇ ಹೀಗೆ ದುಃಖಿಸುವಂತಾಯಿತು. ಮರಣವು ದೈವಕಲ್ಪಿತವು, ಅದನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ನಮ್ಮ ಚಿಕ್ಕಪ್ಪನಾದ ವಿಭೀಷಣನು ಮಾತ್ರ ದೈವಾನುಗ್ರಹದಿಂದ ಸ್ಥಿರಜೀವಿಯೇ ಆಗಿರುವನು. ನಮ್ಮಲ್ಲಿ ಒಬ್ಬನಿಗಾದರೂ ಆ ಭಾಗ್ಯವು ಬಂತಲ್ಲ. ಹೇಗಾದರೂ ಬದುಕಿಯೇ ಇರಬೇಕೆಂದಲ್ಲ, ಹಾಗೆ ಸಾಯದೆಯೇ ಇರುವಂತೆ ದೇವರನ್ನು ಮೆಚ್ಚಿಸುವ ಆ ನಡವಳಿಯೇ ಮುಖ್ಯವಾದುದು. ಈಗ ಕುಂಭಕರ್ಣನು ಸಂಹಾರಗೊಂಡುದು ಅಣ್ಣನಾದ ನಿಮಗಾಗಿ. ವಿಭೀಷಣನು ಮೊನ್ನೆ ಇಲ್ಲಿಂದ ಹೊರಟು ಹೋದರೂ ಅಣ್ಣನಾದ ನಿಮ್ಮಿಂದಾಗಿ. ಇದು ಸುಸ್ಪಷ್ಟವೇ ಆಗಿದೆ. ಸತ್ತೇ ಹೋದವನನ್ನು ಬದುಕಿಸಿಕೊಳ್ಳಲು ಯಾರಿಂದ ಸಾಧ್ಯವಿದೆ? ಅವನನ್ನು ಹೀಗೆ ಸಾಯದಂತೆ ಮಾಡಬಹುದಿತ್ತು ಮಾತ್ರ. ಆದರೆ ಹಾಗೆ ಮಾಡಲಿಲ್ಲ. ಏನು ಮಾಡಲಿ? ಈಗಲಾದರೂ ಬದುಕಿರುವ ಇದ್ದೊಬ್ಬ ತಮ್ಮನನ್ನು ಕೂಡಿಕೊಂಡೇ ಬಾಳುವುದಕ್ಕೆ ಸಾಧ್ಯವಿಲ್ಲವೇ? ಪುರುಷ ಪ್ರಯತ್ನದಿಂದ ಇದನ್ನು ಸಾಧಿಸಬಹುದು. ಅಪ್ಪ, ಧರ್ಮಾತ್ಮನಾದ ವಿಭೀಷಣನು ಎಂದಿಗೂ ನಮಗೆ ದ್ರೋಹಿಯಲ್ಲ. ಅವನನ್ನು ಕರೆಯಿಸಿಕೊಳ್ಳಬಹುದು. ಸತ್ತೇ ಹೋದ ತಮ್ಮನಿಗಾಗಿ ಹೊತ್ತು ಕ್ಷೀಣವಾಗುವುದಕ್ಕಿಂತ ಇದ್ದ ತಮ್ಮನನ್ನು ಕರೆದು ಕೂಡಿಸಿಕೊಂಡು ಭದ್ರಗೊಳ್ಳುವುದು ಶ್ರೇಯಸ್ಕರವಲ್ಲವೇ? ಆದರೆ ಧರ್ಮಜ್ಞನಾದ ವಿಭೀಷಣನು ನಾವು ಧರ್ಮವನ್ನು ತೊರೆದಾಗ ಮಾತ್ರ ನಮ್ಮನ್ನು ತೊರೆದನಲ್ಲದೆ, ನಾವು ಧರ್ಮದಂತೆ ನಡೆದುಕೊಳ್ಳುವುದಾದರೆ ಖಂಡಿತವಾಗಿಯೂ ನಮ್ಮನ್ನು ಕೂಡಿಕೊಳ್ಳದಿರನು. ಆ ಪ್ರಯತ್ನವನ್ನು ಮಾಡಿದರೇನು? ನಮ್ಮ ಶತ್ರುವೆಂದೇ ನಾವು ಪರಿಗಣಿಸಿರುವ ಶ್ರೀರಾಮನು ತನ್ನ ತಮ್ಮನಿಗಾಗಿ ಸಾಮ್ರಾಜ್ಯವನ್ನೇ ತೊರೆದು ಬಂದವನು. ವನವಾಸದ ಕಷ್ಟವೇ ಆದರೂ ಲಕ್ಷ್ಮಣನು ಅಣ್ಣನೊಂದಿಗೆ ಕಾಡಿಗೆ ಬಂದನು. ಇನ್ನೊಬ್ಬ ಭರತನೆಂಬವನು ಅಣ್ಣನೇ ತನಗಾಗಿ ರಾಜ್ಯವನ್ನು ಬಿಟ್ಟಿದ್ದರೂ ತಾನು ಮತ್ತೆ ಅದನ್ನು ಅಣ್ಣನಿಗೆ ಅರ್ಪಿಸಿ ಅಣ್ಣನ ಪಾದುಕೆಗಳನ್ನೇ ಹೊತ್ತುಕೊಂಡೊಯ್ದು
ಪಟ್ಟ ಕಟ್ಟಿದನಂತೆ. ಶ್ರೀರಾಮನು ಅಣ್ಣನಾಗಿ ಹೇಗೆ ನಡೆಯಬೇಕೋ ಹಾಗೆಯೇ ನಡೆದು ತನ್ನ ತಮ್ಮಂದಿರನ್ನು ನಡೆಸಿಕೊಂಡಿದ್ದಾನೆ. ಆದರೆ ನೀವು ನಿಮ್ಮ ತಮ್ಮಂದಿರನ್ನು ಹಾಗೆ ನಡೆಸಿಕೊಳ್ಳಲು ಆಗಲಿಲ್ಲವೆಂಬುದು ನಿಜವಲ್ಲವೇ? ಕುಂಭಕರ್ಣನಾದರೂ ನಿಮಗಾಗಿ ಜೀವ ಕೊಟ್ಟನು. ನೀವು ನಿಮ್ಮ ತಮ್ಮನೇ ಆದ ವಿಭೀಷಣನನ್ನು ಕರೆಸಿಕೊಂಡು ಅವನು ನಿಮ್ಮೊಂದಿಗೆ ಇರುವಂತೆ ನಡೆದುಕೊಂಡರೇನು? ಮುಖ್ಯವಾಗಿ ಅಪ್ಪ, ನಾನು ತಿಳಿದಂತೆ ವಿಭೀಷಣನಾಡಿದ್ದ ಮಾತುಗಳೆಲ್ಲವೂ ಧರ್ಮಯುಕ್ತವಾದವುಗಳು. ನಾವೇನೂ ಹೊಸತಾಗಿ ಆಚರಿಸಬೇಕಾದುದಿಲ್ಲ. ಮಹಾನುಭಾವರಾದ ಪ್ರಾಜ್ಞರು ಮಾಡಿಸಿಕೊಟ್ಟ ದಾರಿಯನ್ನೇ ಅವಲಂಬಿಸಿದರೆ ಸಾಕು. ವಿಭೀಷಣನು ಹೇಳುವಾಗ ಕೇಳಲಿಲ್ಲ. ಈಗ ಅವನನ್ನೇ ಕರೆದು ಅವನ ಮಾತಿನಂತೆ ನಡೆಯುವುದು ಹೇಗೆಂಬ ಸಂದೇಹವು ಮೂಡಬಹುದು. ಆದರೆ ಧರ್ಮ ಸೂಕ್ಷ್ಮವನ್ನು ಪೂರ್ಣವಾಗಿ ಅರಿತವರಿಲ್ಲ. ಧರ್ಮದ ಮೂಲವು ಅತ್ಯಂತ ಗೂಢವಾದುದೆಂದೇ ಪ್ರಾಜ್ಞರು ಸಿದ್ಧಾಂತಪಡಿಸಿರುವರು. ಅದನ್ನು ಅರಿತುಕೊಳ್ಳುವುದರಲ್ಲಿ ಮೊದಲು ಮತ್ತೆ ಎಂಬುದಿಲ್ಲ. ಧರ್ಮ ಜಾಗೃತಿಯಿಂದಲೇ ಚಿತ್ತವೃತ್ತಿಯು ರೂಪುಗೊಳ್ಳುವುದು ಎಂದ ಮೇಲೆ ತಪ್ಪಿದ್ದ ನೀತಿಯನ್ನು ತಿದ್ದಿಕೊಳ್ಳಲು ಏಕೆ ಅಂಜಬೇಕು? ಏಕೆ ಹಿಂಜರಿಯಬೇಕು? ಮಾಡಿದ್ದ ತಪ್ಪನ್ನು ತಿದ್ದಿಕೊಳ್ಳುವೆನೆನ್ನುವಾಗ ತಿದ್ದಿಕೊಳ್ಳುವ ಕಾರ್ಯವು ಯಾವ ಕಾಲಕ್ಕೂ ತಪ್ಪೆಂದು ಆಗಲಾರದು. ತಪ್ಪು ಮಾಡದವರು ಯಾರೂ ಇಲ್ಲ. ಆದರೆ ಅದು ತಪ್ಪು ಎಂದು ಕಂಡಾಗ ತಿದ್ದಿಕೊಳ್ಳುವುದು ಮುಖ್ಯವು. ಅಲ್ಲದಿದ್ದರೆ ಅದೇ ಇನ್ನೊಂದು ತಪ್ಪಾಗಿ ಪರಿಣಮಿಸುತ್ತದೆ. ಆದುದರಿಂದ ಜನಕ, ಆದುದು ಆಗಿ ಹೋಗಿದೆ, ಅದಕ್ಕಾಗಿ ಮರುಗಬಾರದು. ಅದು ಪುರುಷ ಸ್ವಭಾವವಲ್ಲ. ಹಸಿದಾಗ ಉಣ್ಣುವುದು ಹೇಗೆ ಮುಖ್ಯವೋ ಹಾಗೆಯೇ ತಪ್ಪಿದಾಗ ತಿದ್ದಿಕೊಂಡು ನಡೆಯುವುದು ಮುಖ್ಯವಾಗಿದೆ. ಪ್ರತ್ಯಕ್ಷವಾಗಿ ಯುದ್ಧ ಮಾಡಿಯೂ ನೋಡಿಯಾಯಿತು. ರಾಮನನ್ನು ಜಯಿಸುವುದು ನಮಗೆ ಸಾಧ್ಯವು. ಖಂಡಿತವಾಗಿಯೂ ಜಯಿಸಲು ಸಾಧ್ಯವಿಲ್ಲದ ಯುದ್ಧವನ್ನು ಯಾಕಾಗಿ ಮುಂದುವರಿಸುವುದು? ಅದರ ಪರಿಣಾಮವೇನು? ಸರ್ವನಾಶವಲ್ಲದೆ ಬೇರೆಯಲ್ಲ. ಕಿಂಚಿತ್ತೇ ಆದರೂ ಆ ಅನುಭವವು ನಮಗೆ ಪ್ರಾಪ್ತಿಸಿತು. ಇನ್ನು ನಾವೇಕೆ ಹಾಗೆಯೇ ಮುಂದುವರಿಯುವುದು? ತಂದಿರುವ ಸೀತಾದೇವಿಯಂತೂ ನಿಜವಾಗಿಯೂ ದಕ್ಕಲಾರಳೆಂಬುದನ್ನು ಮನಗಂಡಂತಾಯಿತು. ಮತ್ತು ಅವಳನ್ನು ನಿರ್ಬಂಧಿಸುವುದೇಕೆ? ಅದರಿಂದ ನಮಗಾದರೂ ಸುಖವಿದೆಯೇ? ರಾಮನು ನಮ್ಮನ್ನು ಉಳಿಸುವುದಿಲ್ಲ. ಹಾಗಾದರೆ ಅದು ಅಪಾಯಕರವೆಂದು ಖಂಡಿತವಾಗಿಯೂ ಹೇಳಬಹುದು. ಯುದ್ಧವು ಆರಂಭಗೊಂಡ ಮೇಲೆ ಮಧ್ಯದಲ್ಲಿ ಹಿಂತೆಗೆಯುವುದು ಹೇಗೆಂದು ಭಾವಿಸುವುದಾದರೂ ಸರಿ ಅನ್ನಿಸಲಾರದು. ಯುದ್ಧಕ್ಕೆ ಸರ್ವನಾಶವೊಂದೇ ಕೊನೆಯಲ್ಲ. ಅದನ್ನು ತೊಡಗುವುದು ನಾವು, ನಿಲ್ಲಿಸುವುದು ನಾವು. ಬೇಕಾದಾಗ ತೊಡಗಿ ಬೇಡವಾದಾಗ ನಿಲ್ಲಿಸಿದರೆ ಏನು ಕುಂದು? ರಾಮನ ಶ್ರೇಷ್ಠತೆಯನ್ನು ನಾವು ಒಪ್ಪಿದಂತಾಯಿತೆಂಬುದು ಮಾತ್ರ ಮತ್ತೆ ಉಳಿಯುವುದು. ಅಪ್ಪ, ನಾವೆಲ್ಲ ಸತ್ತ ಮೇಲೆ ನಮ್ಮನ್ನು ಕೊಂದ ಅವರನ್ನು ಜಗತ್ತು ನಮಗಿಂತ ಅವರು ಕನಿಷ್ಠರೂ ಇಲ್ಲವೇ ಸಮಾನರು ಎಂದಾದರೂ ಹೇಗೆ ಹೇಳಿತು? ಸಂಧಿ ಮಾಡಿಕೊಳ್ಳುವುದರಿಂದ ಯಾವ ಕುಂದೂ ಇಲ್ಲ. ಶ್ರೀರಾಮನಂತೂ ಧರ್ಮೋದ್ಧಾರಕನೆನ್ನಿಸಿ ಸಕಲ ಜನ ವಂದಿತನಾಗಿದ್ದಾನೆ. ಅಂತಹವನನ್ನೇ ಎದುರಿಸಿ ನಾವೇಕೆ ನಿಂದಿತರಾಗಬೇಕು? ಆದುದರಿಂದ ಅವನ ಹೆಂಡತಿಯನ್ನು ಅವಗಿತ್ತು ನಮ್ಮ ವಿಭೀಷಣನನ್ನು ನಾವು ಕರೆಯಿಸಿಕೊಂಡರೆ ಮತ್ತೆ ಯುದ್ಧವೇ ಇಲ್ಲ. ಅಪ್ಪ ಅಪ್ಪ, ಹಾಗೆ ಮಾಡೋಣವೇ ಎಂದು ಪ್ರಾರ್ಥಿಸಿಕೊಂಡನು. ವಿ ಎನ್ ಭಾಗವತ ಬರಬಳ್ಳಿ.